ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಲಾಗ್ಸ್ ಗೈಸ್ ಇವತ್ತು ಶೋರೂಮ್ಗೆ ಹೋಗ್ತಾ ಇದ್ದೀನಿ. ರಿಮೈನಿಂಗ್ ಅಮೌಂಟ್ ಕಟ್ಟಬೇಕು. ಒಂದು 6,000 ಬ್ಯಾಲೆನ್ಸ್ ಇದೆ. ಆ ಅಮೌಂಟ್ ಕಟ್ಟಬೇಕು. ಶೋರೂಮ್ನವರು ಫೋನ್ ಮಾಡಿದ್ರು ನೆನ್ನೆನೆ. ಅದಕ್ಕೆ ನಾನು ಇವತ್ತು ಬರ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ. ಡೆಲಿವರಿ ಇರೋದು ಗುರುವಾರ, ಬಟ್ ಗುರುವಾರ ಕಟ್ತೀನಿ ಅಂತ ಹೇಳಿದೆ. ಇಲ್ಲ ಸರ್, ಕಟ್ಕೋಬಿಡಿ ಇವತ್ತೇ, ಅವತ್ತೊಂದು ದಿನಕ್ಕೆ ಏನೂ ಇರಲ್ಲ ಪ್ರೊಸೆಸಿಂಗು, ಈಗೆಲ್ಲ ಮುಗ್ದಿದೆ, ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಇವತ್ತು ಹೋಗಿ ರಿಮೈನಿಂಗ್ ಅಮೌಂಟ್ ಕಟ್ಬಿಟ್ಟು ಗುರುವಾರ ಬೆಳಿಗ್ಗೆ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ ಹೋಗಿ ಕಟ್ಬಿಟ್ಟು ಬರೋಣ. ಗೈಸ್, ಶೋರೂಮ್ ಅಂತ ಹೇಳ್ತಾ ಇದ್ದೀನಿ, ಬಟ್ ಯಾವ ಶೋರೂಮ್ ಅಂತ ಇನ್ನೂ ಕನ್ಫರ್ಮ್ ಆಗಿ ನಿಮಗೆ ಹೇಳಿರಲಿಲ್ಲ. ಕಾರ್ ಶೋರೂಮು. ಹೊಸದಾಗಿ ನಾನು ಕಾರ್ ತಗೋತಾ ಇದ್ದೀನಿ, ಆಲ್ಟೋ VXA ಪ್ಲಸ್ಸು. ಅದಕ್ಕೆ ಒಂದು ಒಳ್ಳೆ ನೇಮ್ ಇಡಬೇಕು, ಸಿಲ್ವರ್ ಕಲರು. ನೋಡಿ ಒಂದೊಳ್ಳೆ ಹೆಸರನ್ನ ಕಮೆಂಟ್ ಮಾಡಿ, ಅದನ್ನೇ ಇಡೋಣ ಕಾರ್ಗೆ. ಈ ಹೂಗಳನ್ನ ತಗೊಂಡೋಗಿ ನಮ್ಮ ಹುಡುಗನ ಕೊಟ್ಬಿಟ್ಟು ನಾನು ಆ ಕಡೆಯಿಂದ ಬೇರೆ ಹೂಗಳನ್ನ ತಗೊಬರ್ಬೇಕು. ನನಗೆ ಶುಕ್ರವಾರ ಡೆಕೋರೇಷನ್ ಇದೆ, ಅದಕ್ಕೋಸ್ಕರ ಅವನಿಗೆ ಈ ಫ್ಲವರ್ ಬೇಕಿತ್ತು, ನನಗೆ ಬೇರೆ ಕಲರ್ ಬೇಕಿತ್ತು. ಅದಕ್ಕೆ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದೀವಿ. ಬನ್ನಿ ಇದನ್ನು ಕೊಟ್ಬಿಟ್ಟು ಅದನ್ನು ಇಸ್ಕೊಬರೋಣ. ಹಂಗೆ ನಮ್ಮ ದೊಡ್ಡಮ್ಮ ಅಕ್ಕ ಎಲ್ಲ ಅವ್ರನ್ನ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಬರೋಣ. ಶೋರೂಮ್ಗೆ ಹೋಗಿದ್ದೆ. ಶೋರೂಮಲ್ಲಿ ಆ ರಿಮೈನಿಂಗ್ ಅಮೌಂಟ ಕಟ್ಟಿ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಹೋಗಿದ್ದೆ. 6,000 ಕಟ್ಟಿ ಅಂತ ಹೇಳಿದರು. ಆಗ ನಾನು, ಮೇಡಮ್ ಏನು ಮೇಡಮ್ ಇವಾಗಲೂ 6,000 ಕಟ್ಟಿ ಅಂದರೆ ಎಲ್ಲಿಂದ ಕಟ್ಟೋದು ಮೇಡಮ್, ಸುಮ್ಮನೆ ಜಾಸ್ತಿ ಹೇಳ್ತಿರಲ್ಲ ಮೇಡಮ್ ಅಂತ ರಿಕ್ವೆಸ್ಟ್ ಮಾಡೋದಕ್ಕೆ, ಇಲ್ಲ ಸರ್ ಒಂದು ಸಲ ಮ್ಯಾನೇಜರ್ ಹತ್ರ ಮಾತಾಡಿ ನೀವು ಒಂದು ಸಲ ಅಂತಂದರು. ಆಗ ನಾನು ಮ್ಯಾನೇಜರ್ ಹತ್ರ ಮಾತಾಡಿದಾಗ, ಸರಿ ಸರ್ ಡಿಸ್ಕೌಂಟ್ ಮಾಡ್ತೀನಿ ಅಂತ ಹೇಳಿ ನನಗೆ 6,000 ಇರೋದನ್ನ 2,500 ಕಟ್ಟಿ ಸಾಕು, ಇನ್ನು ಮಿಕ್ಕಿದ್ದು ನಾನು ಆಫರ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ 2,500 ರೂಪಾಯಿ ಅಮೌಂಟ್ ಕಟ್ಬಿಟ್ಟು, ಯಾವಾಗ ಬೇಕು ಅಂತ ಕೇಳಿದ್ರು. ಬೆಳಿಗ್ಗೆ ಗುರುವಾರ ಕೊಡಿ ಅಂತಂದೆ. ಅದಕ್ಕೆ 10:30 11 ಗಂಟೆಗೆ ಬಂದುಬಿಡಿ ಸರ್, ಕೊಡ್ತೀವಿ ಅಂತ ಹೇಳಿದ್ದಾರೆ. ಗುರುವಾರ ಬೆಳಗ್ಗೆ ಕಾರ್ನ ಡೆಲಿವರಿ ಮಾಡಿಸ್ಕೊಂಡು ಬರೋಣ. ಈಗ ಸದ್ಯಕ್ಕೆ ಆ ಹೂವುಗಳನ್ನ ಕೊಟ್ಬಿಟ್ಟು ಬರೋಣ. ಫೋನು TV ಎರಡು ಇದ್ರೆ ಯಾರು ಬಂದರೂ ಏನಿಲ್ಲ, ಎತ್ತ ಬಂದರೆ ಏನಿಲ್ಲ ಅಲ್ವಾ. ಸಡನ್ಲಿ ನೈಟು ಒಂದು ಆರ್ಡ್ರ್ ಬಂತು. ಆ ಆರ್ಡ್ರ್ ಬಂದಾಗ ಹಳದಿ ಶಾಸ್ತ್ರದ್ದು, ಅದಕ್ಕೋಸ್ಕರ ಆಟೋ ಮಾಡಿಕೊಂಡು ನಾವು ಟಬ್ ತರಬೇಕಾಗಿತ್ತು, ಹಳದಿ ಶಾಸ್ತ್ರದ್ದು ಟಬ್ಬು. ಅದಕ್ಕೆ ನಾನು ಮತ್ತು ನಮ್ಮ ಆಟೋ ಡ್ರೈವರು ಟಬ್ ತಗೊಬರೋಕ್ಕೆ ನಂಜನಗೂಡಿಗೆ ಬಂದ್ವಿ. ಇಲ್ಲಿ ನೋಡಿ, ಇದೇ ಟಬ್ಬು, ಹೆವಿ ಇದೆ, ಅದಕ್ಕೋಸ್ಕರ ಆಟೋನೇ ಮಾಡಬೇಕಾಗಿತ್ತು. ಇದನ್ನು ತಗೊಂಡು ಇದನ್ನು ಮನೆಗೆ ಹೋಗಿ ಇಡ್ತೀನಿ. ಮನೆಗೆ ತಂದು ಇಟ್ಟಿದ್ದೀನಿ. ನಾಳೆ ಬೆಳಿಗ್ಗೆ ಅದನ್ನು ತಗೊಂಡೋಗಿ ಹಾಕಬೇಕು. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.